ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ಟೈಲರಿಂಗ್ ಮಾಡೋರಿಗೆ, ಬಟ್ಟೆ ಹೊಲಿಯೋರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕಂತಂದ್ರೆ ನಿಮಗೆ ಉಚಿತವಾಗಿ ಹೊಲಿಗೆ ಯಂತ್ರ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಹೇಗೆ ಅಂತ ನೀವು ಕೇಳ್ಬೋದು. ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಎಲಿಜಿಬಿಲಿಟಿ ಇರಬೇಕು, ಸೊ ಎಲ್ಲಿ ಆನ್ಲೈನ್ ಆಫ್ಲೈನ್ ಥ್ರೂ ಹೇಗೆ ಒಂದು ಅರ್ಜಿಯನ್ನ ಸಲ್ಲಿಸಬೇಕು, ಇದರ ಬೆನಿಫಿಟ್ ಆಗಿರ್ಬೋದು, ಹೀಗೆ A to Z ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದ್ರೆ ಸಾಕಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಸೊ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಯಾಕಂತಂದ್ರೆ ಅಪ್ಡೇಟ್ಸ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ಮಿಸ್ ಮಾಡದೆ ನೀವು ಈ ರೀತಿಯಾದಂತಹ ಸಬ್ಸಿಡಿ ಆಗಿರ್ಬೋದು, ಸ್ಕೀಮ್ಸ್ ಆಗಿರ್ಬೋದು, ಇದರ ಅಂಡರ್ ಅಲ್ಲಿ ನೀವು ಕೂಡ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು. ಸೊ ಯಾಕಂತಂದ್ರೆ ಈಗ ಮಹಿಳೆಯರು ಎಲ್ಲರೂ ಕೂಡ ನಾನು ಇಂಡಿಪೆಂಡೆಂಟ್ ಆಗಿ ದುಡಿಬೇಕು ಅಥವಾ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ನುವಂತ ಯೋಚನೆ ಮಾಡ್ತಾರೆ. ಸೊ ಮಹಿಳೆಯರಿಗೆ ಯಾವತ್ತಿದ್ರೂ ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತಂದ್ರೆ ಬಟ್ಟೆ ಹೊಲಿಯೋದು ಅಂತ ಹೇಳ್ಬೋದು. ಯಾಕಂತಂದ್ರೆ ಇದಕ್ಕೆ ನೀವು ಸಪ್ರೇಟ್ ಆಗಿ ಒಂದು ಅಂಗಡಿಯನ್ನ ಇಟ್ಕೊಳ್ಬೇಕು, ಸೊ ಇಂಥದ್ದೇ ಒಂದು ನಾಲೆಜ್ ಇರಬೇಕು ಅಂತ ಏನೂ ಇಲ್ಲ. ನೀವು ಬಟ್ಟೆ ಹೊಲಿಯೋದಕ್ಕೆ ಕಲ್ತ್ರೆ ಅಂದ್ರೆ ಒಂದು ಬ್ಲೌಸ್ ಮೇಜರ್ ಆಗಿ ಡಿಮಾಂಡ್ ಇರುವಂಥದ್ದು. ಈಗಂತೂ ಸಿಕ್ಕಾಪಟ್ಟೆ ಎಲ್ಲ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂಥ ಬ್ಲೌಸ್ಗಳು ಬೇಕಾಗುತ್ತೆ. ಸೊ ಬ್ಲೌಸನ್ನ ಹೊಲಿಯೋದಾಗಿರ್ಬೋದು, ಸಾರಿ ಫಾಲ್ ಹಾಕೋದಾಗಿರ್ಬೋದು, ಕುರ್ತಾ ಹೊಲಿಯೋದಾಗಿರ್ಬೋದು, ಲಂಗಾದಾವಣಿ ಹೊಲಿಯೋದು, ಈ ರೀತಿಯಾಗಿ ನೀವು ವೆರೈಟಿಯಾಗಿ ಕಲ್ತ್ರೆ ನಿಮಗೆ ಒಂದು ಒಳ್ಳೆ ಒಂದು ಆದಾಯ ಬರುತ್ತೆ, ಒಳ್ಳೆ ಬಿಸ್ನೆಸ್ ಕೂಡ ರನ್ ಆಗುತ್ತೆ. ಸೊ ಟೈಲರಿಂಗ್ ಬಗ್ಗೆ ನಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಿದ್ರೆ ಬಾಸ್ ವಾಲಾ ಆ್ಯಪ್ನಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಸೊ ನೀವು ಕಂಪ್ಲೀಟ್ ಆಗಿ ಬ್ಲೌಸ್ ಮಾತ್ರ ಹೊಲಿತೀರಾ ಅಂತಂದ್ರೆ ಯಾವ ಡಿಸೈನ್ ಆಗಿರ್ಬೋದು, ಹೇಗೆ ಹೊಲಿಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲ ನನಗೆ ಲಂಗಾದಾವಣಿ ಕಲಿಬೇಕು, ಸೊ ಅದಕ್ಕೆ ನಾನು ಸ್ಟಿಕ್ ಆನ್ ಆಗ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಕೋರ್ಸ್ ಇದೆ. ಸೊ ಕುರ್ತಾ ಮಾತ್ರ ಕಲಿತೀನಿ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಕೋರ್ಸ್ ಇದೆ. ಸೊ ಇಲ್ಲಿ ನಿಮಗೆ ಟೈಲರಿಂಗ್ ಬಗ್ಗೆ ಇನ್ ಡೀಟೇಲ್ ಆಗಿ ಇದರಲ್ಲಿ ಯಾರು ಸಕ್ಸಸ್ ಆಗಿದ್ದಾರೋ, ಯಾರಿಗೆ ಇದ್ರ ಬಗ್ಗೆ ನಾಲೆಜ್ ಇದೆಯೋ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಬಾಸ್ ವಾಲಾ ಆ್ಯಪ್ನ ತಪ್ಪದೇ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸ್ನೇಹಿತರೆ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ಸಿಗುತ್ತೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಮೊದಲನೇದಾಗಿ ಸ್ನೇಹಿತರೆ ಆನ್ಲೈನ್ ಹಾಗೆ ಆಫ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಅದು ಕೂಡ ₹1 ಪೇ ಮಾಡದೆ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ಜಿಲ್ಲಾ ಉದ್ಯಮ ಕೇಂದ್ರ ಯೋಜನೆ ಅಡಿಯಲ್ಲಿ ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುವಂಥದ್ದು. ಸೊ ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಸಾಕಷ್ಟು ಜನ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಸೊ ಎಸ್ಪೆಷಲಿ ಈಗ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ಪಾಯಿಂಟ್ ಔಟ್ ಮಾಡಿಕೊಂಡು ಅವರಿಗೆ ಒಂದು ಹೆಲ್ಪ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇದು ಶುರು ಮಾಡಿರುವಂಥದ್ದು. ಯಾಕಂತಂದ್ರೆ ನಗರ ಪ್ರದೇಶ ಅಂತ ಅಂದಾಗ ಸಾಕಷ್ಟು ಜನರಿಗೆ ಇದರ ಬಗ್ಗೆ ನಾಲೆಜ್ ಇರುತ್ತೆ, ಅಥವಾ ಬೇರೆ ಬೇರೆ ರೀತಿಯಾದಂಥ ಸ್ಕೀಮ್ ಅಂಡರಲ್ಲಿ ಅದರ ಒಂದು ಅವಕಾಶವನ್ನು ಪಡ್ಕೊಂಡಿರ್ತಾರೆ. ಆದರೆ ಗ್ರಾಮೀಣ ಮಹಿಳೆಯರಿಗೆ ಇಂಥದ್ದೊಂದು ಅರ್ಜಿ ಇದೆ, ಅರ್ಜಿ ಸಲ್ಲಿಸ್ಬೋದು, ಇಂಥದ್ದೊಂದು ಸ್ಕೀಮ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಹಾಗಾಗಿ ಮೊದಲನೇದಾಗಿ ಇದಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ನಾವು ಮೊದಲನೇದಾಗಿ ನೋಡ್ಕೊಳ್ಳೋಣ. ಯಾಕಂತಂದ್ರೆ ಇಷ್ಟು ಟಿಕ್ ಮಾರ್ಕ್ ಇತ್ತು ಅಂತಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಹಾಗಾಗಿ ಮೊದಲನೇದಾಗಿ ನೀವು ಭಾರತದ ಪ್ರಜೆ ಆಗಿರಬೇಕು, ಮೇಯ್ನ್ ಆಗಿ ಹೊಲಿಗೆ ಗೊತ್ತಿರಬೇಕು, ಬಟ್ಟೆ ಹೊಲಿಯೋದಕ್ಕೆ ನಮಗೆ ಗೊತ್ತಿರಬೇಕು. ಸೊ ಅದ್ರ ಜೊತೆಗೆ ಸೊ ನಾನಿದು ಮಹಿಳೆಯರಿಗೆ ಅಂತ ಹೇಳಿದೆ. ಸೊ ಮಹಿಳೆಯರ ವಯಸ್ಸು 18+ ಇರಬೇಕು, ಜೊತೆಗೆ 45 ವರ್ಷದ ಒಳಗಡೆ ಇರೋರು ಇದಕ್ಕೆ ಒಂದು ಎಲಿಜಿಬಲ್ ಆಗಿರ್ತಾರೆ. ಜೊತೆಗೆ ನಿಮ್ಮ ಒಂದು ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸ್ನೇಹಿತರೆ. ಇದಕ್ಕೂ ಕೂಡ ಡಾಕ್ಯುಮೆಂಟ್ ಅನ್ನ ಕೇಳ್ತಾರೆ. ಜೊತೆಗೆ ಇನ್ನೊಂದು ಮೇಜರ್ ಏನಪ್ಪಾ ಅಂತಂದ್ರೆ ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ನೀವು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು. ಸೊ ಅದು ಕೂಡ ಮೇಜರ್ ಆಗಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು. ಹಾಗಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಸೊ ಅಷ್ಟು ಎಲಿಜಿಬಿಲಿಟಿ ಇತ್ತು ಅಂತಂದ್ರೆ ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು, ಪಾಸ್ಪೋರ್ಟ್ ಸೈಜ್ನ ಫೋಟೋ ಬೇಕು, 1-2 ರೆಡಿ ಮಾಡಿಟ್ಕೊಳ್ಳಿ. ಜೊತೆಗೆ ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಯುಟಿಲಿಟಿ ಬಿಲ್ಲನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ 3ರಲ್ಲಿ ಯಾವುದಾದ್ರೂ ಒಂದು 2 ಇತ್ತು ಅಂತಂದ್ರು ಓಕೆ ಸ್ನೇಹಿತರೆ. ಸೊ ಅದಾದಮೇಲೆ ಇಲ್ಲಿ ಬೆನಿಫಿಟ್ಸ್ ಏನು, ಸೊ ನಾನು ಇದಕ್ಕೆ ಏನಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಮೊದಲನೇದಾಗಿ ನಿಮಗೆ ಫ್ರೀ ಆಗಿ ನಿಮಗೆ ಟೈಲರಿಂಗ್ ಮೆಷಿನ್ ಸಿಗುತ್ತೆ. ಸೊ ಅದಾದಮೇಲೆ ಸಾಕಷ್ಟು ಜನರಿಗೆ ನನ್ನದೇ ಆದಂಥ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಿರುತ್ತೆ. ಸೊ ಅಂಥವರಿಗೆ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ, ಅಂದರೆ ಸ್ವಯಂ ಉದ್ಯೋಗದ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಅಂದರೆ ಅವ್ರದ್ದೊಂದು ಏನು ಪ್ಲ್ಯಾನ್ ಇರೋದು ಅಂದರೆ 50,000ಕ್ಕೂ ಹೆಚ್ಚಿನ ಜನರಿಗೆ ಫ್ರೀ ಟೈಲರಿಂಗ್ ಮೆಷಿನನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಅದಾದಮೇಲೆ ಈಗ ನಾವು ನೋಡೋದಾದ್ರೆ ಕರ್ನಾಟಕ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿ
ಟೈಲರಿಂಗ್ ಮೆಷಿನ್ ಏನಿದೆ ಹೊಲಿಗೆ ಯಂತ್ರವನ್ನು ಕೊಡಬೇಕು ಅನ್ನುವಂಥದ್ದನ್ನು ಡಿಸೈಡ್ ಮಾಡಿದ್ದಾರೆ ಇಷ್ಟು ರಾಜ್ಯಗಳಲ್ಲಿ. ಸೊ ಆರ್ಥಿಕವಾಗಿ ಹಿಂದುಳಿದಂಥ ಗ್ರಾಮೀಣ ಮಹಿಳೆಯರಿಗೆ ಒಂದು ಪುಷ್ ಕೊಟ್ಟಂಗಾಗತ್ತೆ, ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ನಿರೂಪಿಸಿರುವಂಥದ್ದು ಸ್ನೇಹಿತರೆ. ಸೊ ಇಷ್ಟು ಬೆನಿಫಿಟ್ ಇದೆ. ಸೊ ಮೇಜರ್ ಆಗಿ ಈಗ ಏನು ಹೇಳಿ, ನಾನೀಗ ಒಂದು ಟೈಲರಿಂಗನ್ನು ಶುರು ಮಾಡ್ತೀನಿ ಅಂತಂದರೆ ನಂಗೆ ಟೈಲರಿಂಗ್ ಮೆಷಿನ್ ಬೇಕು. ಸೊ ಅದೇ ನನಗೆ ಸಿಕ್ತು ಅಂತಂದರೆ ನನಗದು ಮೇಜರ್ ಬೆನಿಫಿಟ್. ಸೊ ಅದು ಇಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಲಿಂಕನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ PM ವಿಶ್ವಕರ್ಮ ಆ ಒಂದು ವೆಬ್ಸೈಟ್ ಥ್ರೂ ನೀವು ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಜೊತೆಗೆ ಆಫ್ಲೈನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ 15,000 ರೂಪಾಯಿ ಅಮೌಂಟ್ ಸಿಗುವಂಥದ್ದು. ಸೊ ಈ 15,000 ಅಮೌಂಟಲ್ಲಿ ನೀವು ಹೊಲಿಗೆ ಯಂತ್ರವನ್ನು ಪರ್ಚೇಸ್ ಮಾಡ್ಬೋದು. ಸೊ ಆನ್ಲೈನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ಇಲ್ಲಿ ನಾನು ಏನು ಲಿಂಕನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನೋ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಗೂಗಲಿಗೆ ಹೋಗಿ ಈ ಲಿಂಕನ್ನು ಹಾಕಿದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಹೋದಾಗ ಉಚಿತ ಹೊಲಿಗೆ ಯಂತ್ರ ಅನ್ನುವಂಥ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅರ್ಜಿದಾರರ ವಿವರಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ನೀವು ಅರ್ಜಿ ಸಲ್ಲಿಸ್ತಿರುವಂಥ ಜಿಲ್ಲೆಯ ಹೆಸರಾಗಿರ್ಬೋದು, ಯೋಜನೆಯ ಹೆಸರಾಗಿರ್ಬೋದು. ಅಂದರೆ ಯೋಜನೆ ಅಂತ ಬಂದಾಗ ನಿಮಗೆ ಬೇರೆ ಬೇರೆ ರೀತಿಯಾಗಿ ಬರುತ್ತೆ. ಸೊ ತಾಲೂಕು ಹೆಸರಾಗಿರ್ಬೋದು, ಅರ್ಜಿದಾರರ ಹೆಸರಾಗಿರ್ಬೋದು, ಲಿಂಗ, ಜಾತಿ ಎಲ್ಲವನ್ನ ಕೇಳ್ತಾರೆ. ಅದೆಲ್ಲವನ್ನ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಉಪಕರಣ ಪಡೆಯೋದಕ್ಕೆ ಇಚ್ಛಿಸುವಂತ ವೃತ್ತಿ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಇರುತ್ತೆ. ಒಂದು ಟೈಲರಿಂಗ್ ಇರುತ್ತೆ, ದೋಬಿ ಇರುತ್ತೆ, ಮರಗೆಲ್ಸ ಇರುತ್ತೆ. ಸೊ ಇಲ್ಲಿ ನಿಮಗೆ ಫ್ರೀ ಟೈಲರಿಂಗ್ ಮೆಷಿನ್ ಬೇಕಾಗಿರೋದ್ರಿಂದ ಟೈಲರಿಂಗ್ ಅನ್ನುವಂಥ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ, ರಾಜ್ಯದ ಹೆಸರಾಗಿರ್ಬೋದು, ವಿಳಾಸ ಆಗಿರ್ಬೋದು, ಪಿನ್ ಕೋಡ್ ಅನ್ನ ಮೆನ್ಷನ್ ಮಾಡಬೇಕು. ಅದಾದ ಮೇಲೆ ನಿಮ್ಗೆ ಇಲ್ಲಿ ವಿದ್ಯಾರ್ಹತೆ, ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಅನ್ನ ಕೇಳ್ತಾರೆ. ಸೊ ನೀವು ಎಷ್ಟನೇ ಕ್ಲಾಸ್ ತನಕ ಓದಿದ್ದೀರಾ ಅದನ್ನ ಕ್ಲಿಕ್ ಮಾಡಬೇಕು. ವಾರ್ಷಿಕ ಆದಾಯ ಕೇಳುತ್ತೆ, ಅದನ್ನ ಕೂಡ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಅದಾದ ಮೇಲೆ ನಿಮ್ಗೆ ಇಲ್ಲಿ ಮುಖ್ಯವಾದಂತ ಒಂದು ಪೇಜ್ ಓಪನ್ ಆಗುತ್ತೆ. ಅಂದ್ರೆ ನೀವು ವಿಕಲಚೇತನರ ಅಂತ ಕೇಳ್ತಾರೆ, ಹೌದು ಇಲ್ಲ ಅನ್ನುವಂಥ ಆಪ್ಷನ್ ಇರುತ್ತೆ. ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮ್ಗೆ ಬೇರೆ ಬೇರೆ ಆಪ್ಷನ್, ಹೌದು ಇಲ್ಲ ಅನ್ನುವಂಥದ್ದು ಒಂದಷ್ಟು ಆಪ್ಷನ್ಸ್ ಕಾಣುತ್ತೆ. ಅದಾದ್ಮೇಲೆ ಸ್ಥಳೀಯ ಸಂಸ್ಥೆಯಿಂದ ಪಡೆದಂತಹ ಪರವಾನಗಿ ಪತ್ರ ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾರೆ. ಹೌದು ಅಥವಾ ಇಲ್ಲ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಘೋಷಣೆ ಅನ್ನುವಂಥದ್ದು ಕಾಣುತ್ತೆ. ಸೊ ಇಲ್ಲಿ ನಾನು ಪಡೆದಂಥ ಉಪಕರಣಗಳನ್ನು ನನ್ನ ಕುಶಲಕರ್ಮಿ ವೃತ್ತಿಗಾಗಿ ಉಪಯೋಗಿಸ್ತೀನಿ ಅನ್ನುವಂಥದ್ದು ಒಂದಷ್ಟು ಡಿಟೇಲ್ ಆಗಿರುತ್ತೆ. ಅಲ್ಲಿ ಐ ಅಗ್ರಿ ಅನ್ನುವಂಥದ್ದು ಇರುತ್ತೆ. ಅಲ್ಲಿ ಟಿಕ್ ಮಾರ್ಕ್ ಆಪ್ಷನ್ ಅನ್ನು ಹಾಕಿ ನೆಕ್ಸ್ಟ್ ನಿಮಗೆ ವೆರಿಫಿಕೇಶನ್ ಬರುತ್ತೆ. ಸೊ ಅಲ್ಲಿ ಕ್ಯಾಪ್ಚಾ ಕೋಡ್ ಏನಿರುತ್ತೋ ಅದನ್ನ ಮೆನ್ಷನ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳನ್ನು ನೀವು ಟೈಪ್ ಮಾಡ್ತಾ ಬರಬೇಕು. ಅಂದರೆ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು. ಸೊ ನೀವಿಲ್ಲಿ ಟೈಲರಿಂಗ್ ಮಾಡ್ತೀರಾ ಅನ್ನುವಂಥ ಒಂದಷ್ಟು ಪ್ರಮಾಣ ಪತ್ರಗಳು ಬೇಕಾಗತ್ತೆ. ಇವೆಲ್ಲವನ್ನ ನೀವು ಸಬ್ಮಿಟ್ ಮಾಡಿದ್ಮೇಲೆ ನೀವು ಕ್ಲಿಕ್ ಕೊಟ್ಟರೆ ಸೊ ನೀವು ಅರ್ಜಿಯನ್ನು ಸಲ್ಲಿಸ್ದಂಗೆ. ಸೊ ಹಾಗಾಗಿ ಆರಾಮ್ಸೆ ನೀವು ಆಫ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಈಗ ಆಲ್ರೆಡಿ ಒಂದಷ್ಟು ರಾಜ್ಯಗಳಲ್ಲಿ ಸಬ್ಮಿಟ್ ಮಾಡಾಗಿದೆ, ಅಂದರೆ ಅರ್ಜಿಯನ್ನು ಸಲ್ಲಿಸಿ ಆಗಿದೆ. ಇನ್ನೊಂದಷ್ಟು ಕಡೆಗಳಲ್ಲಿ ಅದು ಓಪನ್ ಮಾಡ್ತಾರೆ. ಸೊ ಅದು ಯಾವಾಗ ಅನ್ನೋದನ್ನ ನೀವು ವೆಬ್ಸೈಟ್ ಥ್ರೂ ನೋಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಈಗ ಬೆಳಗಾವಿ ಅಂತಂದ್ರೆ, ಹಾಸನ ಅಂತಂದ್ರೆ, ಅಥವಾ ಈಗ ಬೇರೆ ಬೇರೆ ರಾಜ್ಯ ಅಂತಂದ್ರೆ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ, ನೀವು ಯಾವಾಗ ಅರ್ಜಿಯನ್ನು ಸಲ್ಲಿಸ್ಬೋದು, ಯಾವ ದಿನಾಂಕದಲ್ಲಿ ಅರ್ಜಿ ಸಲ್ಲಿಸ್ಬೋದು ಅನ್ನುವಂಥದ್ದನ್ನ ಹಾಕ್ತಾ ಹೋಗ್ತಾರೆ. ಸೊ ಹಾಗಾಗಿ ವೆಬ್ಸೈಟ್ಗಳನ್ನ ನೀವು ಚೆಕ್ ಮಾಡ್ತಾ ಹೋದ್ರೆ ನಿಮಗೆ ಇನ್ಫಾರ್ಮೇಶನ್ ಸಿಗುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂತಂದ್ರೆ ಸಾಕಷ್ಟು ಜನರಿಗೆ ನಾನೇ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಿರುತ್ತೆ. ಆಲ್ರೆಡಿ ಈಗ ಬಟ್ಟೆ ಹೊಲಿತಾ ಇರ್ತಾರೆ, ಟೈಲರಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಬೇರೆ ಕಡೆ ಟೈಲರಿಂಗ್ ಮಾಡ್ಕೊಂಡಿರ್ತಾರೆ. ನಾನೇ ಒಂದು ಸ್ವಂತ ಒಂದು ಹೊಲಿಗೆ ಯಂತ್ರವನ್ನ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಡ್ರೀಮ್ ಆಗಿರುತ್ತೆ. ಅಂಥವರಿಗೆ ಈ ಒಂದು ಸ್ಕೀಮ್ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಒಂದಷ್ಟು ಜನರಿಗೆ ಶೇರ್ ಮಾಡಿ. ನೀವು ಕೂಡ ಟೈಲರಿಂಗ್ ಅನ್ನ ಕಲಿಬೇಕು ಅಂತ ಇದ್ರೆ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಇನ್ ಡೀಟೇಲ್ ಆದಂತಹ ಮಾಹಿತಿ ಸಿಗುತ್ತೆ. ಎಕ್ಸ್ಪರ್ಟ್ಗಳೇ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಪ್ರಾಕ್ಟಿಕಲಿ ಥ್ರೂ ಕೊಡ್ತಾರೆ. ಸೊ ಹಾಗಾಗಿ ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.